ಶ್ರೀಗಳ ದೊಡ್ಡ ಹೂಡಿಕೆಯನ್ನು ವಿರೋಧ ಮಾಡಿದ್ದಿಂದಲೇ ಇಲ್ಲಿ ನಮಗೆ ಕೊಪ್ಪಳಕ್ಕೆ 54,000 ಕೋಟಿ ಹೂಡಿಕೆ ಅಂದ್ರೆ ಸಾದಾ ಅಲ್ಲ. ಅದನ್ನ ನಾವು ವಿರೋಧ ಮಾಡಲೇಬೇಕು. ಈಗಾಗಲೇ ಅವರ ಒಂದು 2011ರಿಂದ ಆಪರೇಟ್ ಆಗ್ತಕ್ಕಂಥ ಪೆಲೆಟ್ ಯೂನಿಟ್ ಏನಿದೆ ಅದು 40 ಭಾಗ ಕೊಪ್ಪಳನ್ನು ಈಗಾಗಲೇ ಹಾಳು ಮಾಡಿದೆ. ಶ್ರೀ ಗವಿಮಠವನ್ನು ಒಳಗೊಂಡು ಆ ಪೂರ್ವ ಭಾಗದ ಪೂರ್ಣ ಜಿಲ್ಲಾಸ್ಪತ್ರೆ, ಜಿಲ್ಲಾಡಳಿತ ಭವನವರೆಗೂ, ಕೌರವ ಬಡಾವಣೆ, ಗೌಸಿನಗರ, ಇದೆಲ್ಲ ಸದಾಶಿವನಗರ, ಡಾಲರ್ಸ್ ಕಾಲೇಜ್ ಎಲ್ಲ ಹೋಗಿದೆ. ಜಲ ಮಾಲಿನ್ಯ ಇರ್ಬೋದು, ಮತ್ತೆ ವಾಯು ಮಾಲಿನ್ಯ ಇರ್ಬೋದು, ಭೂ ಮಾಲಿನ್ಯ ಇರ್ಬೋದು, ಇದನ್ನೆಲ್ಲನೂ ಕೂಡ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಅವ್ರು ಮಾಡಬಹುದಾಗಿತ್ತು ಉನ್ನತ ತಂತ್ರಜ್ಞಾನ ಇದ್ರೆ. ಈಗ ಉನ್ನತ ತಂತ್ರಜ್ಞಾನ 3 ವರ್ಷದಿಂದ ಬಂದಿಲ್ಲ ಅಂತಂದ್ರೆ ಈಗ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ ಪಾಠ. ಇಲ್ಲ, ನಾವು ಉನ್ನತ ತಂತ್ರಜ್ಞಾನ ಅಳವಡಿಸ್ತೀವಿ. ಉನ್ನತ ತಂತ್ರಜ್ಞಾನ 3 ವರ್ಷದಿಂದ ಯಾಕೆ ಅಳವಡಿಸಿಲ್ಲ? 3 ವರ್ಷ ಸಾಕು, 4-5 ವರ್ಷ ಸಾಕು, 25 ವರ್ಷ ಏನ್ ಮಾಡಿದ್ರಿ ಅಂತಕ್ಕಂಥ ನನಗೆ ಒಂದು ಪ್ರಶ್ನೆ ಇದೆ. ಅವ್ರು ಈಗ ಇನ್ನು ಮುಂದುವರೆಯಬೇಕು ಉನ್ನತ ತಂತ್ರ. ಮತ್ತೆ ಈಗಿದ್ದಕ್ಕೆ ಇದ್ದು ಕಾರ್ಖಾನೆಗಳಲ್ಲಿ 100 ಚಿಮ್ನಿ ಅದ್ ನಿಂತಿದೆ. 28 ಬೃಹತ್ ಕಾರ್ಖಾನೆಗಳಲ್ಲಿ 100 ಚಿಮ್ನಿ ಅದ್ ನಿಂತಿದೆ. ಕಲ್ಯಾಣಿ ಕಿರ್ಲೋಸ್ಕರ್ ಒಂದರಲ್ಲಿ 50ಕ್ಕೂ ಹೆಚ್ಚು ಚಿಮ್ನಿ ಇದೆ. 23 ಕಿರ್ಲೋಸ್ಕರ ಮತ್ತು 30ಕ್ಕೂ ಹೆಚ್ಚು ಚಿಮ್ನಿ ಕಲ್ಯಾಣಿ. ಆದ್ರೆ ಒಂದೇ ಭಾಗದಲ್ಲಿ 50ಕ್ಕೂ ಹೆಚ್ಚು ಚಿಮ್ನಿಗಳು ಎದ್ದು ನಿಂತಾವ. ಅಷ್ಟು ಮಾಲಿನ್ಯ ಎಲ್ಲಿ ಹೋಗ್ತೈತೆ? ಅದು ಎಲ್ಲಿ ತಡ್ಕೊಳ್ತೈತಿ? ಇದು ಒಂದು ಕಡೆ. ಆಸಿಡ್ ಗೊಬ್ಬರ, ಕ್ರಿಮಿನಾಶಕ ತಯಾರು ಮಾಡ್ತಕ್ಕಂಥ KPR ಇರ್ಬೋದು, ಇದು ಬೃಂದಾವನ ಇರ್ಬೋದು, ನವಭಾರತ್ ಇರ್ಬೋದು, ಕೋರ್ಮಂಡಲ್ ಇರ್ಬೋದು, ಈ ಟೈಪ್ ಯೂನಿಟ್ಗಳು ಪೂರ್ಣ ಪ್ರಮಾಣದ ಗೊಬ್ಬರ ಮತ್ತು ಕ್ರಿಮಿನಾಶಕ ಆಸಿಡ್ ತಯಾರು ಮಾಡೋದ್ರಿಂದ ಅಂತರ್ಜಲ ಹಾಲುವರ್ತಿ ಅಂತ ಊರು, ಹಾಲಿನಿಂದ ಹೊರತು ಇರ್ತಕ್ಕಂಥ ಊರು ಇವತ್ತು ವಿಷವರ್ತಿ ಆಗಿದೆ. ಅದನ್ನ ಯಾರು ನಮ್ಗೆ ರೀಫರ್ಟಿಲೈಟ್ ಮಾಡ್ಕೊಡೋದು? ಹೀಗಾಗಿ ಇಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಕುಸಿದಿದೆ. ಇದು ಕೂಡಲೇ ಎಚ್ಚೆತ್ತುಕೊಳ್ಳಂದ್ರೆ ಮುಂದಿನ ಹೋರಾಟಕ್ಕೆ ಮತ್ತೆ ನಾವು ಸಜ್ಜಾಗ್ತಿದ್ದೇವೆ. ಸಜ್ಜಾಗದೇನೋ ನಾವು ಮುನ್ನುಗ್ಗದೇ ಇಲ್ಲ. ನಮ್ಮ ಕೆರೆಯನ್ನ ಉಳಿಸ್ಕೊಳಕ್ಕೆ ನಮಗೆ ಗೊತ್ತು ಹೆಂಗ್ ಉಳಿಸ್ಕೋಬೇಕು, ಹೆಂಗಿಲ್ಲ ಅಂತೇಳಿ. ಯಾಕಂದ್ರೆ ಈ ಕೆರೆಯಿಂದ ನಾವು ಒಂದೇ ಬೆಳ್ತಾ ಇದ್ವಿ. ಪ್ರಾಣಿ ಪಕ್ಷಿಗಳು ಎಲ್ಲೋ ದೂರ್ಲಿಂದ ಬಂದು ಪ್ರಾಣಿ ಪಕ್ಷಿಗಳು, ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಎಲ್ಲ ಹೋಗಿ ಅಲ್ಲಿ ನೋಡಿದ್ವಿ, ಎಷ್ಟು ಹಕ್ಕಿಗಳು ಬರ್ತಾ ಇದೆ ಸುತ್ತಮುತ್ತ. ಅಲ್ಲಿ ಸಂತಾನ ಉತ್ಪತ್ತಿ ಮಾಡ್ಲಿಕ್ಕೆ ಆ ನೀರು ಎಂತ ಒಳ್ಳೆ ನೀರದು. ಯಾಕಂದ್ರೆ ಮುಂದೆ ಎಷ್ಟೋ ಸಾವಿರಾರು ಮರಗಳದೆ, ನಾವು ಮರದ ಬೇರಿಂದ ಬಂದು ಸೇರ್ತಕ್ಕಂಥ ನೀರದು. ಅಲ್ಲಿ ಕುಡಿದ್ರೆ ನಮ್ದು ಇವರೆಲ್ಲ ವಾಡಿಕೆ ಹೇಳ್ತಾರೆ, ಆ ನೀರು ಕುಡಿದ್ರೆ ನಮ್ ದನಗಳು ಚೆನ್ನಾಗಿರ್ತಾವ. ಚೆನ್ನಾಗಿರುತ್ತೆ ಇನ್ ದ ಸೆನ್ಸ್ ಅಲ್ಲಿ ಬರ್ತಕ್ಕಂಥ ಬೇರಿನಿಂದ, ಯಾಕಂದ್ರೆ ಗಿಡಮೂಲಿಕೆಯಿಂದ ಬರ್ತಕ್ಕಂಥ ನೀರನ್ನ ಕುಡಿದ್ರೆ ದಷ್ಟಪುಷ್ಟ ಆಗಿರುತ್ತೆ ಅಂತ ಆ ಮೈಂಡ್ ಅಲ್ಲಿ. ಆ ನೀರು ಕುಡಿದ್ರೆ ಅಲ್ಲಿಂದ ಬರುತ್ತಂತೇಳಿ ಅಂತ ಮರಗಳನ್ನ ಅವೆಲ್ಲ ಕಳೆದ್ಬಿಟ್ಟು ಈಗ ಕೆರೆನೇ ಮುಚ್ಚಾಕೊಂಡಿದ್ರೆ. ಪೂರ್ವಿಕರೆಲ್ಲ ಒಂದು ಕೆರೆ ಮಾಡೋದು ಯಾಕಂದ್ರೆ 4 ಜನಕ್ಕೆ ಉಪಯೋಗ, ಪಶು ಪಕ್ಷಿ. ನಾವೆಲ್ಲ ನೀರು ಒಂದು ಗ್ಲಾಸ್ ಕೇಳಿದ್ರೆ ಕೊಡ್ಬೋದು. ಅದೇ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಎಲ್ಲಿ ಇದು ಮಾಡ್ಬೋದು? ಅವು ನೀರಿನ ಜಾಗ ಎಲ್ಲಿರ್ತಾವ ಅಲ್ಲಿ ಹೋಗಿ ಹುಡ್ಕೊಂಡು ಕುಡಿತೇವೆ. ಇವಾಗ ಹೋಗೋ ಜಾಗನೇ ಬಂದ್ ಮಾಡಿ ಇಟ್ಟಿದಾರಲ್ಲ, ಇದು ಯಾವ ನ್ಯಾಯ ಇದು? ನಾನು ಡೈರೆಕ್ಟ್ DC ಅವ್ರಿಗೆ ಕೇಳ್ತಾ ಇದ್ದೀನಿ, ಇದನ್ನ ಬೇಗನೆ ತೆರವುಗೊಳಿಸಿ ನಮ್ ಮುಕ್ತಗೊಳಿಸ್ಬೇಕು. ನಮ್ಮ ದನ ಕರುಗಳಿಗೆ ನೀರು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು. ಬರೀ ನಮಗೆ ಒಂದೇ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ನಮ್ಮ ಪ್ರಾಣಿಗಳಿಗೆ. ಈ ಪ್ರಾಣಿನೇ ಇದು ಬಿಡ್ತಾ ಇಲ್ಲ ಅಂದ್ರೆ ಇನ್ಯಾರಿಗೆ ಬಿಡ್ತಾರೆ ಇವರು? ಇದು ಮನಾಪಲ್ಲಿ ಮಾಡ್ದಂಗ್ ಮಾಡ್ತಾ ಇದಾರೆ. ಇದು ಯಾವ್ದೋ ಒಂದು ಹಿಂದೆ ಕುಮ್ಮಕ್ಕಿನಿಂದ ಇವರು DC ಅವರು ಈ ತರ ಮಾಡ್ತಾ ಇದ್ದಾರೆ. ಇದು ತಪ್ಪಿದು. ಬೇಗನೆ ಹತ್ಕೊಂಡು ಅದನ್ನ ತೆರವುಗಳಂತ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಅವ್ರಿಗೆ ಒತ್ತಾಯಿಸ್ತೇನೆ. ಇಲ್ಲಿಗೆ ನರಗುಂದ ಬಂಡಾಯ ಗೋಲಿಬಾರ್ ಆಗಿ ಜುಲೈ 21ಕ್ಕೆ 46 ವರ್ಷಗಳ ತುಂಬಿತು. 1980ರಲ್ಲಿ ಗುಂಡೂರಾವ್ ಸರ್ಕಾರ ಬೆಟರ್ಮೆಂಟ್ ಚಳವಳಿಯನ್ನು ನಡೆಸಿತ್ತು ಅಲ್ಲಿ ರೈತರು. ಆ ರೈತರ ಮೇಲೆ ಗುಂಡಾರಿಸಿದ್ದು ಇಡೀ ರಾಜ್ಯ ರೈತ ಸಂಘ ಉದಯ ಆಗಕ್ಕೆ ಕಾರಣ ಆಯಿತು. ಈ ಹುತಾತ್ಮ ದಿನಾಚರಣೆ ದಿನ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ, ಹಂಗಾಗಿ ಒಟ್ಟಾರೆ ಎಲ್ಲ ಜನಪರ ಚಳವಳಿಗಳೆಲ್ಲ ಒಗ್ಗಟ್ಟಾಗಿ ಇದು ಜುಲೈ 21 ನಾವು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ರೈತರು ಬರ್ತಾರೆ. ಆ ಸಮಾವೇಶ ಸಂಪೂರ್ಣ ಬಸಾಪುರ ಕೆರೆ ಬಗ್ಗೆನೇ ನಾವು ಚರ್ಚೆ ಮಾಡ್ತೀವಿ.